A9 ನ್ಯೂಸ್ಗೆ ಸ್ವಾಗತ. ನಾನು ರೇಣುಕಾ ಅನೂರೆ. ಹಲೋ ಹಲೋ ಸರ್, ನಮಸ್ಕಾರ. ನಮಸ್ಕಾರ ಸರ್. ಸರ್, ನಾವು JK ನ್ಯೂಸ್ ರಿಪೋರ್ಟ್ರು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಧ್ವನಿ ಸಂಘದ ತಾಲೂಕು ಅಧ್ಯಕ್ಷರು ಹುಣಸಗಿ ಮಾತಾಡೋದು. ಸರ್ ಹೇಳ್ರಿ. ಸರ್, ಇದು ಹುಣಸಗಿಯಿಂದ ಇಲ್ಲಿ ಹಿರಿಯಾಳದಿಂದ ಮದ್ದಿನ ಮನೆವರೆಗೂ ಕಾಮಗಾರಿಕೆ ನಡೀತಾ ಇದಲ್ಲ ಸರ್, ರಸ್ತೆದು. ಅದು ತಮಗೆ ಸಂಬಂಧಪಡುತ್ತೇನೆ ಸರ್? ಹೌದು ಹೌದು ರೀ ಸರ್. ಸುಮಾರು 8 ತಿಂಗಳಾಯ್ತು ಅದು ಮರ್ಮ ಹಾಕಿ ಕಡಿ ಹಾಕಿ ಅಷ್ಟೇ ಬಿಟ್ಟಿದ್ದಾರೆ. ಇನ್ನೂವರೆಗಾದರೂ ಕಾಮಗಾರಿಕೆ ಪೂರ್ಣಗೊಂಡಿಲ್ಲ ಅಂತ ಹೇಳಿ ಜನರು ಆರೋಪ ಮಾಡ್ತಾ ಇದ್ದಾರೆ. ಏನು ಸಮಸ್ಯೆ ಇದೆ ಸರ್? ನೋಟಿಸ್ ಕಾಂಟ್ರಾಕ್ಟರ್ ನೋಟಿಸ್ ಕೊಟ್ಟಿವಿ ಸರ್. ಅದು BM ರೇಟ್ ವೇರಿಯೇಷನ್ ಆಗ್ಯದ ಅಂತೇಳಿ ಸ್ವಲ್ಪ ವೇಟ್ ಮಾಡ್ಲತ್ತೇನೆ ಸರ್. ಇನ್ನೊಂದು 8 ದಿನದಾಗ ಸ್ಟಾರ್ಟ್ ಮಾಡ್ತೀವಿ ಸರ್. ಅಲ್ಲ, ಅದು ಟೈಮಿಂಗ್ ಎಷ್ಟು ದಿನ ಇರ್ತಾರೆ? ಅವ್ರು ಗುತ್ತಿಗೆದಾರ ಕೊಟ್ಟಿರ್ತಾರಲ್ಲ ನಿಮ್ಮ ಡಿಪಾರ್ಟ್ಮೆಂಟ್. ಅದು ಟೈಮಿಂಗ್ ಆದ್ರಿ, ಅದು ಟೈಮಿಂಗ್ ಆದ ಸರ್. ಭಾಳ 6 ಮಂತ್ಸ್ ಇಲ್ಲ, ಒಂದ್ ಸೈಡ್ ಮಾಡ್ಬೇಕಲ್ರಿ. ಒಂದ್ ಸೈಡ್ ಮಾಡಿ ಒಂದ್ ಸೈಡ್ ಬಿಡ್ಬೇಕಾಯ್ತು. ಪೂರಾ ಅಲ್ಲಿ ಮದ್ದಿನ ಮೇಲೆ ತೊಂದರೆ ಆಗ್ಯದ ಸರ್. ಅದು ಬೈಕ್ ಸವಾರ ಮೊನ್ನೆ ಒಂದ್ ಇಬ್ಬರು ಬೈಕ್ ಸವಾರ ಬಿದ್ದು ಗಾಯಗೊಂಡು ಮಾಡ್ಕೊಂಡ್ರ. ಆಮೇಲೆ ಮೊನ್ನೆ ಒಂದು ಕಲ್ಲನ್ನು ಸಿಡಿದ್ರು ಹೋಗ ಬಸ್ಸಿಂದ. ಹೌದು. ಮುಂದೆ ಏನಾದ್ರು ಅನಾಹುತಾದ್ರೆ ಯಾರು ಜವಾಬ್ದಾರ ಸರ್? ಕಾಂಟ್ರಾಕ್ಟರ್ ನೋಟಿಸ್ ಕೊಟ್ಟಿವಿ ಸರ್. ಇನ್ನೊಂದು 8 ದಿನ ಅಂತಂದ ಸರ್. ಯಾರು ಅದಾರ ಸರ್ ಗುತ್ತಿಗೆದಾರರು ಕಾಂಟ್ರಾಕ್ಟರ್ ಈ ರೋಡ್ಗೆ? ಕಾಂಟ್ರಾಕ್ಟರ್ ಸಿಸಿಎಲ್ ವಿಭೂತಿ ಅಂತ ಹೇಳ್ರಿ. ಸರ್, ನಾವು ಮೊನ್ನೆ ಸುದ್ದಿ ಮಾಡ್ತಾ ಇದ್ದೀವಿ. ಅದು ಏನೋ ಪಾಟೀಲ್ ಸರ್ಗೆ ಹೆಚ್ಚಿದ್ದೀವಿ. ಅವ್ರೇನೋ ಮಾಡ್ತಾರೆ ಅಂತ ಹೇಳಿದ್ಮೇಲೆ ಮತ್ತೆ 3 ತಿಂಗಳಾಯ್ತು. ಇಷ್ಟೊಂದು ನಿರ್ಲಕ್ಷ್ಯ ಮಾಡಿದ್ರೆ ಹೆಂಗ್ ಸರ್? ಅದು ಸ್ವಲ್ಪ BM ರೇಟ್ ಸರ್. BM ರೇಟ್ ವೇರಿಯೇಷನ್ ಆಗ್ಯದ ನಿಮ್ಗೆ ಗೊತ್ತದಲ್ಲ. ಡಾಂಬರ್ ರೇಟ್ ಮೊದಲೆಲ್ಲ 45,000 ರೂಪಾಯಿ 50,000 ರೂಪಾಯಿ ಇತ್ತು ಸರ್. ಈಗೆಲ್ಲ ಡಬಲ್ ಆಗ್ಯದ 90,000 ರೂಪಾಯಿ. ಅವು ಸ್ವಲ್ಪ ಲಾಸ್ ಆಗ್ತದೆ. ಸರ್, ಇನ್ನು ಕಂಪ್ಲೀಟ್ ಆಗ್ಬೇಕಂದ್ರೆ ಎಷ್ಟು ದಿನ ಆಗ್ಬೋದು ಸರ್? ಕಂಪ್ಲೀಟ್ ಆಗದ್ರಿ. ಬರೀ BM ಹಾಕ್ಬೇಕು, ಮ್ಯಾಗ ಡಾಂಬರ್ ಹಾಕೋದು. ಅದೇ ಸರ್, ಅದು ಹಾಕಿದ ಮೇಲೆ ಜನರಿಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹೌದೌದು. ಇನ್ನೊಂದು 15 ಡೇಸ್ ಸರ್. ಇನ್ನೊಂದು 15 ಡೇಸ್. ಇಲ್ಲ ಸರ್, ಗುತ್ತಿಗೆದಾರರು ಭಾಳ ಇದು ಮಾಡ್ತಾ ಇದಾರೆ. ಯಾರು ನೋಡಿ ತಮ್ಮ ಜನರಿಗೆ ತೊಂದರೆ ಆಗಲಾರ್ದಂಗೆ ತಾವು ಏನು ತಮ್ಮ ಇದಿದೆ ಆ ಥರ ಮಾತಾಡ್ರಿ ಸರ್ ಅವ್ರಿಗೆ. ಮಾತಾಡ್ತೀನಿ. ಓಕೆ ಸರ್. ನಿಮ್ಮ ಹೆಸರೇನು ಸರ್? ಮಲ್ಲಿಕಾರ್ಜುನ್. ಓಕೆ ಸರ್, ಥ್ಯಾಂಕ್ ಯು. ಈ ಹಿರಿಯಾಳದಿಂದ ಮದ್ದಿನ ಮನೆವರೆಗೂ ಈ ರಸ್ತೆ ಕಾಮಗಾರಿ ನಡೀತಾ ಇದೆ. ಈ ರಸ್ತೆ ಕಾಮಗಾರಿ ನಡೆದು ಸುಮಾರು 8 ತಿಂಗಳಾದರೂ ಕೂಡ ಇಲ್ಲಿ ಯಾವೊಬ್ಬ ಅಧಿಕಾರಿಗಳೇ ಆಗಲಿ ಮತ್ತು ಗುತ್ತಿಗೆದಾರರಾಗಲಿ ಯಾವುದೇ ಥರ ನಿರ್ಲಕ್ಷ್ಯ ವಹಿಸಿದ್ದಾರೆ. ಇಲ್ಲಿ ಸುಮಾರು ದಿನನಿತ್ಯ ನೂರಾರು ವ್ಯಾನ್ಗಳು ಮತ್ತು ಸೈಕಲ್ ಮೋಟರ್ಗಳು ತಿರುಗಾಡುತ್ತವೆ. ಇಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಇದಕ್ಕೆ ಯಾರು ಹೊಣೆಗಾರರು ಅಂತೇಳಿ ಜನರಿಗೆ ಭಾಳ ಅನುಮಾನ ಶುರುವಾಗಿದೆ. ಸುಮಾರು 8 ತಿಂಗಳಾದರೂ ಕೂಡ ಇನ್ನೂವರೆಗೂ ಈ ರಸ್ತೆ ಕಾಮಗಾರಿಕೆ ಪೂರ್ಣಗೊಂಡಿಲ್ಲ. ಈ ರಸ್ತೆ ಮೇಲೆ ನೋಡ್ರಿ, ಇಲ್ಲಿ ನೋಡ್ಬೋದು. ಇಲ್ಲೆಲ್ಲ ಬರೀ ಕಡಿ ಹಾಕಿ ಮಣ್ಣು ಹಾಕಿ ಅಷ್ಟೇ ಬಿಟ್ಟಿದ್ದಾರೆ. ಮತ್ತು ಯಾವುದೇ ಥರ ಇಲ್ಲಿ ಡಾಂಬರೀಕರಣ ಆಗಿಲ್ಲ. ಇವರು ಎಷ್ಟು ದಿನ ಬೇಕು? PWD ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಇದಕ್ಕೆ ಸಂಬಂಧಪಟ್ಟ ಗುತ್ತಿಗೆದಾರರು ಏನು ಮಾಡ್ತಾ ಇದ್ದಾರೆ? ಇನ್ನೂವರೆಗಾದರೂ ಕೂಡ ಈ ರಸ್ತೆ ಕಾಮಗಾರಿಕೆ ಪೂರ್ಣಗೊಳ್ತಾ ಇಲ್ಲ ಅಂತೇಳಿ ಜನರು ಭಾಳ ಆರೋಪ ಮಾಡ್ತಾ ಇದ್ದಾರೆ. ಇದಕ್ಕೆ ಮುಂಚೆ ದಿನಪತ್ರಿಕೆಯಲ್ಲಿ ಅನೇಕ ಬಾರಿ ಹಾಕಿದ್ರು ಕೂಡ ಯಾವುದೇ ಪ್ರಯತ್ನ ಆಗಿಲ್ಲ. ನೋಡ್ತಾ ಇರೋದು ಈಗ ಏನಪ್ಪ ಅಂತಂದ್ರೆ ಸಂಬೈ ಹೋಗೋ ರಸ್ತೆ ಪೂರಾ ಡಾಂಬರ್ ಇಲ್ಲಾರ್ದು ಏನಿಲ್ಲಾರ್ದು ಈ ಥರ ನೋಡ್ಬೋದು ನೀವು. ಎದುರುಗಡೆ ಕಾರ್ ಬರ್ತಾ ಇದೆ. ಆ ಕಾರನ್ನು ನೋಡಿ. ಅದ್ರ ಪಕ್ಕದಲ್ಲಿ ಯಾರಾದರೂ ಬೈಕನ್ನು ಸೈಡ್ ಹೋಗ್ಬೇಕಾದ್ರೆ ಏನಾದರೂ ಕಲ್ಲನ್ನು ಬೈಕ್ ಸವಾರನ ಸಿಡಿ ಬಡ್ದು ಏನಾದರೂ ಅನಾಹುತ ಆದರೆ ಇದಕ್ಕೆ ಯಾರು? PWD ಅಧಿಕಾರಿಗಳೇ ಹೊಣೆ. ಇದಕ್ಕೆ ಯಾಕೆ ಇಷ್ಟೊಂದು ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಏನಿಲ್ಲ ಅಂತೇಳಿ ಜನರಲ್ಲಿ ಅನುಮಾನ ಶುರುವಾಗಿದೆ. ಇದಕ್ಕೆ ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೂ ಕೂಡ ಅವರಿಗೆ ಇದ್ರ ಬಗ್ಗೆ ಯಾವುದೇ ಥರ ಕೇಳೋ ಅಧಿಕಾರನೇ ಇಲ್ಲ ಅವರಿಗೆ. ಯಾಕಂದರೆ ಜನರು ಸಾರ್ವಜನಿಕರ ರಸ್ತೆ ಅಂದರೆ ಜನರಿಗೆ ತುಂಬ ತೊಂದರೆ ಆಗುತ್ತೆ. ಈ ರಸ್ತೆ ಕೂಡ ಪೂರ್ಣಗೊಂಡಿಲ್ಲ ಅಂತಂದ್ರೆ ಇವ್ರು ಏನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು? ಈಗ ನಾನು ನೇರವಾಗಿ ಮಾನ್ಯ PWD ಅಧಿಕಾರಿಗಳಿಗೆ ನಾನು ಉತ್ತರ ಕೇಳೋದು, ಸರ್ ಏನು ಮಾಡ್ತಾ ಇದ್ದೀರಾ ನೀವು? ಇಷ್ಟೊಂದು ರಸ್ತೆ 8 ತಿಂಗಳಾದರೂ ಕೂಡ ಇನ್ನವರೆಗೂ ಕೂಡ ಈ ರಸ್ತೆ ಪೂರ್ಣಗೊಂಡಿಲ್ಲ. ಕಲ್ಲು ಮಣ್ಣು ಹಾಕಿ ಅಷ್ಟೇ ಬಿಟ್ಟಿದ್ದೀರಾ. ಹಿರಿಯಳ್ಳದಿಂದ ಮದ್ದಿನ ಮನೆಗೆ ಹೋಗುವವರೆಗೂ ರಸ್ತೆ ಇದೆ. ಇದು ಹುಣಸಗಿ ಹಿರಿಯಳ್ಳದಿಂದ ಮದ್ದಿನ ಮನೆವರೆಗೂ ಈ ರಸ್ತೆ ಕಾಮಗಾರಿ ನಡೀತಾ ಇದ್ದು ಸುಮಾರು 8 ತಿಂಗಳಾದರೂ ಕೂಡ ಇದುವರೆಗೂ ಯಾವ ಅಧಿಕಾರಿಗಳಿಗೆ ಸಂಬಂಧಪಟ್ಟ PWD ಅಧಿಕಾರಿಗಳಾಗಲಿ ಗುತ್ತಿಗೆದಾರರಾಗಲಿ ಈ ಕಡೆ ಗಮನ ಹರಿಸಿಲ್ಲ. ಈ ರಸ್ತೆ ಕಾಮಗಾರಿ ನಡೆದು 8 ತಿಂಗಳಾದರೂ ಕೂಡ ಇದು ಬರೇ ಕಡಿ ಹಾಕಿ ಮಣ್ಣನ್ನು ಹಾಕಿ ಇಷ್ಟೇ ಬಿಟ್ಟಿದ್ದಾರೆ. ಏನಾದರೂ ದಿನನಿತ್ಯ ನೂರಾರು ವೆಹಿಕಲ್ಗಳು ತಿರುಗಾಡ್ತಾವ. ಏನಾದರೂ ಸಮಸ್ಯೆ ಆದರೆ ಇದಕ್ಕೆ ಯಾರು ಹೊಣೆಗಾರರು? ಇಷ್ಟಾದರೂ ಕೂಡ ಇನ್ನವರೆಗೂ ಈ ರಸ್ತೆ ಕಾಮಗಾರಿಕೆ ಪೂರ್ಣಗೊಂಡಿಲ್ಲ ಅಂತೇಳಿ ಜನರು ಆರೋಪ ಮಾಡ್ತಾ ಇದ್ದಾರೆ. ಈಗ ಹೋಗ್ತಾ ಇರ್ತಾವೆ ಬೈಕ್ಗಳು. ಈ ಬೈಕ್ಗಳು ಹೋದಾಗ
ಸೈಡ್ ಈ ಥರ ಗಾಡಿ ಬರ್ತದೆ ಸರ್. ಈ ಥರ ಗಾಡಿ ಬಂದಾಗ ಬೈಕ್ ಏನಾದರೂ ಅಧಿಕಾರಿಗಳ ನಿರ್ಲಕ್ಷ್ಯ. 8 ತಿಂಗಳಾಯಿತು, ಇನ್ನೂವರೆಗಾದರೂ ಈ ರಸ್ತೆ ಪೂರ್ಣಗೊಂಡಿಲ್ಲ. ಸಂಬಂಧಪಟ್ಟ PWD ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ ಏನು ಹೇಳ್ತಾರೆ? ಇರ್ಲಾರ್ದಕ್ಕೆ ಕಣ್ಣಾಗೆಲ್ಲ ದೂಸ ಬೀಳ್ತದೆ. ಇದು ಲೇಬರ್ ಕರ್ಕೊಂಡು ಹೋಗ್ತಾ ಆಗಿಲ್ಲ, ಒಬ್ಬೊಬ್ಬರನ್ನೇ ಕರ್ಕೊಂಡು ಹೋಗ್ಬೇಕು ಸರ್. ಇಬ್ಬರು ನಡೆಯೋದೇ ಇಲ್ಲ ಗಾಡಿಗೆ. ಟೈರ್ 2 ಸರ್ ನಿನ್ನೆ ಟ್ಯೂಬ್ ಕಟ್ ಆಗಿದೆ ಸರ್. ಈ PWD ಅಧಿಕಾರಿಗಳಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಧಿಕಾರಿಗಳು ಸರಿ ಇಲ್ಲ ಸರ್. ಆಮೇಲೆ ಈ ಗುತ್ತಿಗೆದಾರರು, ಸಂಬಂಧಪಟ್ಟ ರಸ್ತೆ ಗುತ್ತಿಗೆದಾರರು ಆಗಲಿ ಅಧಿಕಾರಿಗಳಾಗಲಿ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಗುತ್ತಿಗೆದಾರರು ಇಷ್ಟು ತಿಂಗಳು ಅಂತ ಅನ್ಕೇಸ್ ಕಂಪ್ಲೀಟ್ ಆಗಬೇಕಾಗಿರುತ್ತೆ ಸರ್. ಅಷ್ಟು ಮುಗಿಸಿಲ್ಲ ಸರ್. ಗುತ್ತಿಗೆದಾರಿಗೆ ಕರೆಕ್ಟಾಗಿ ಕೆಲಸ ವರ್ಕ್ ಮಾಡ್ತಾ ಇಲ್ಲ. ಹಂಗಾಗಿ ಅವರಿಗೆ ಕರೆಕ್ಟಾಗಿ ವರ್ಕ್ ಮಾಡೋರಿಗೆ ಕೊಡ್ಬೇಕಂತ ಸರ್. ಶ್ರವಣ ಈಗ ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ, ಈಗ ಕೃಷಿಯಿಂದ ಕೆಂಬಾಯಿಗೆ ಹೋಗುವ ಈ ಒಂದು ಸಾರಿಗೆ ಬಸ್ ಬರ್ತಾ ಇದೆ. ಈ ಬಸ್ಸಲ್ಲಿ ಯಾರಾದರೂ ಈ ಥರ ಪಕ್ಕದಲ್ಲಿ ಹೋದರೆ ಏನಾಗ್ಬೋದು ಏನಿಲ್ಲ ಅಂತೇಳಿ ನೀವು ಅರ್ಥ ಮಾಡ್ಕೊಳ್ಳಿ. ದಿನನಿತ್ಯ ಓಡಾಡುವ ಬಸ್ಗಳನ್ನು ನೋಡ್ಬೋದು. ಬಸ್ ಈ ಪಕ್ಕದಲ್ಲಿ ಯಾರಾದರೂ ಬೈಕ್ ಸವಾರರು ಬಂದು